ಫೋಟೋಗ್ರಫಿ ಕೋರ್ಸ್. ಫೋಟೋಗ್ರಫಿಯಲ್ಲಿ ಪ್ರೊಫೆಷನಲ್ ಫೋಟೋಗ್ರಾಫರ್ ಆಗಲು ಆಸಕ್ತಿ ಇರುವ ಯಾರಿಗೆ ಬೇಕಾದರೂ ಇದನ್ನು ಕಲಿಯಬಹುದು. ಆದರೆ ಕೆಲವರ ಮನಸ್ಸಲ್ಲಿರಬಹುದು, ಫೋಟೋ ತೆಗೆಯಲು ಒಂದು ಕೋರ್ಸ್ ಇದೆಯೇ ಎಂಬುದು. ಹೌದು ಸ್ನೇಹಿತರೆ, ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ಗೂ ಕೂಡ ಪ್ರೊಫೆಷನಲ್ ಕೋರ್ಸ್ಗಳಿವೆ. ಇದನ್ನು ಒಂದು ಸರ್ಟಿಫಿಕೇಷನ್ ಕೋರ್ಸ್ ಆಗಿ, ಡಿಪ್ಲೊಮಾ ಕೋರ್ಸ್ ಆಗಿ, ಬ್ಯಾಚುಲರ್ ಡಿಗ್ರಿಯಾಗಿ, ಮಾಸ್ಟರ್ ಡಿಗ್ರಿ ಆಗಿಯೂ ಹಾಗೂ PhD ಕೂಡ ಫೋಟೋಗ್ರಫಿಯಲ್ಲಿ ಮಾಡಬಹುದಾಗಿದೆ. ಪ್ರೊಫೆಷನಲ್ ಫೋಟೋಗ್ರಫಿಯು IT, CA ಮುಂತಾದ ಪ್ರೊಫೆಷನ್ಗಳ ಹಾಗೆಯೇ ಇದಕ್ಕೂ ಒಂದು ಪ್ರಾಧಾನ್ಯತೆ ಮತ್ತು ಗೌರವ ಇದೆ. ಸರ್ಟಿಫಿಕೇಷನ್ ಕೋರ್ಸ್ ಅಂದರೆ ಕಡಿಮೆ ಅವಧಿಯಲ್ಲಿ ಕಂಪ್ಲೀಟ್ ಮಾಡಬಹುದಾಗಿದೆ ಹಾಗೂ ಇದರ ಡ್ಯುರೇಷನ್ ಅಂದರೆ 3 ರಿಂದ 6 ತಿಂಗಳವರೆಗೆ. ಇದರ ಎಲಿಜಿಬಿಲಿಟಿ ಅಂದರೆ ಕನಿಷ್ಠ 10ನೇ ತರಗತಿ ಮಾತ್ರ. ಇನ್ನು ಡಿಪ್ಲೊಮಾ ಕೋರ್ಸನ್ನು ನೋಡುವುದಾದರೆ ಇದು 1 ವರ್ಷದ ಕೋರ್ಸ್ ಆಗಿದ್ದು ಸರ್ಟಿಫಿಕೇಷನ್ ಕೋರ್ಸ್ಗಿಂತಲೂ ಡಿಫ್ರೆಂಟ್ ಆದ ಒಂದಾಗಿದೆ ಮತ್ತು ಇದರಿಂದ ಈ ಫೀಲ್ಡ್ಗೆ ಉತ್ತಮ ಜ್ಞಾನವು ದೊರಕುತ್ತದೆ. ಇದನ್ನು PUC ನಂತರ ಮಾಡುವವರು, ಡಿಗ್ರಿ ನಂತರ ಮಾಡುವವರು ಇದ್ದಾರೆ. ಕೆಲವೊಂದು ಇನ್ಸ್ಟಿಟ್ಯೂಟ್ಗಳಲ್ಲಿ PUC ಪಾಸ್ ಆಗದವರಿಗೂ ಕಲಿಯಲು ಅವಕಾಶ ನೀಡುತ್ತಿದೆ. ಇನ್ನು 3 ವರ್ಷದ ಡಿಗ್ರಿ ಆಗಿದೆ. ಸಾಮಾನ್ಯವಾಗಿ ಕೆಲವೊಂದು ಯೂನಿವರ್ಸಿಟಿಗಳು ಇದನ್ನು ನಡೆಸುತ್ತಿದೆ. ಇದು ಡಿಪ್ಲೊಮಾ ಕೋರ್ಸ್ಗಿಂತಲೂ ಮೌಲ್ಯಯುತವಾದದ್ದಾಗಿದೆ. ಇದು ಎಲ್ಲ ಡಿಗ್ರಿ ರೀತಿಯಲ್ಲಿ 3 ವರ್ಷದ ಡ್ಯುರೇಷನ್ನನ್ನು ಕೂಡ ಹೊಂದಿದೆ. ಇನ್ನು ಸ್ನಾತಕೋತ್ತರ ಪದವಿ ಅಥವಾ PGಯನ್ನು ನೋಡುವುದಾದರೆ 2 ವರ್ಷದ ಕೋರ್ಸ್ ಆಗಿದ್ದು ಉತ್ತಮ ಮೌಲ್ಯಯುತವಾದ ಜ್ಞಾನವನ್ನು ಹೊಂದಲು ಮಾಸ್ಟರ್ ಡಿಗ್ರಿ ಪ್ರೋತ್ಸಾಹಿಸುತ್ತಿದೆ. ಕೊನೆಯದಾಗಿ ನೋಡುವುದಾದರೆ PhD. ಇದು ಸಾಮಾನ್ಯವಾಗಿ 5 ವರ್ಷದ ಕೋರ್ಸ್ ಆಗಿದ್ದು ಇಲ್ಲಿ ಒಂದು ವಿಷಯದ ಕುರಿತು ರಿಸರ್ಚ್ ಮಾಡಬೇಕಾಗಿದೆ. ಇದರಿಂದ ನಿಮ್ಮ ಜ್ಞಾನವನ್ನು ಮುಂದುವರಿಸಲು ಸಹಾಯಕವಾಗಿದೆ ಮತ್ತು ನಿಮ್ಮ ಹೆಸರಿನ ಮೊದಲು ಒಂದು ಡಾಕ್ಟರ್ ಎಂಬುದನ್ನು ಕೂಡ ಹೊಂದಲು ಸಾಧ್ಯವಾಗುತ್ತದೆ. PhD ಕೋರ್ಸ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡಿರಬೇಕು ಮತ್ತು ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಪಾಸ್ ಆಗಬೇಕು. ಫೋಟೋಗ್ರಫಿ ಕೋರ್ಸ್ನ ಕುರಿತು ಕೆಲವೊಂದು ಮಾಹಿತಿಯನ್ನು ಮಾತ್ರ ನಿಮ್ಮ ಮುಂದೆ ಹೇಳಿದ್ದೇನೆ ಸ್ನೇಹಿತರೆ. ಇದರಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳು ನಿಮಗೆ ಇನ್ನೂ ಇದರ ಕುರಿತು ಹಲವಾರು ಮಾಹಿತಿ ಬೇಕಾದಲ್ಲಿ ಕೆಳಗಿನ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಒಳ್ಳೆಯ ಆಸಕ್ತಿಯೊಂದಿಗೆ ಮುಂದುವರಿಯಿರಿ. ಶುಭವಾಗಲಿ. ನಮಸ್ಕಾರ.